ಯಾರ್ ತರ ಇದೆ ಎಲ್ಲ ಕೆಲ್ಸ ಇದೆ ತಂಗೆ ಒಂದೆರಡು ದಿವಸ ನಿಮ್ಮಮ್ಮ ಏನು ವಿಡಿಯೋ ಮಾಡ್ಕೊಂಡು ಯೂಟ್ಯೂಬ್ ಬರ್ತಾರೇನೋ ಅಮ್ಮ ಮತ್ತೆ ಗೋಧಿ ದೋಸೆನೇನಾ? ಅಯ್ಯೋ ಅಷ್ಟೇ. ಫಾರ್ ಎಕ್ಸಾಂಪಲ್ ಅಮ್ಮನಿಗೆ ಎಲರ್ಜಿ ಆಗುತ್ತೆ ಅಂದರೆ ಇವಾಗ ಕೆಲವು ಗೌರಿ. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಯಾರೆಲ್ಲ ಇನ್ನು ನನ್ನ ಡೆಲಿವರಿ ವ್ಲಾಗ್ ಪಾರ್ಟ್ 1 ಪಾರ್ಟ್ 2 ನೋಡಿಲ್ಲ, ಪ್ಲೀಸ್ ನೋಡ್ಕೊಂಡು ಬನ್ನಿ. ಯಾಕಂದರೆ ಅದು ನೋಡಿಲ್ಲ ಅಂದರೆ ನಿಮಗೆ ಕಂಟಿನ್ಯೂಯೇಷನ್ ಇದು ಚೈನ್ ಲಿಂಕ್ ಥರ ಇದು ನಿಮಗೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಸೊ ಆ 2 ಪಾರ್ಟ್ಸ್ನ ನೋಡಿಕೊಂಡು ಮತ್ತೆ ನೀವು ಈ ವಿಡಿಯೋನ ನೋಡ್ತಾ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಸೊ ಇದು ನನ್ನ ಹಿಂದಿನ ವ್ಲಾಗಲ್ಲಿ ಕೂಡ ಹಾಕಿದ್ದೆ. ನನ್ನ ಪಾಪು ಡೆಲಿವರಿ ಆಗಿದ್ದಾದಮೇಲೆ ಎತ್ಕೊಂಬಂದು ನರ್ಸು ಸಿಸ್ಟರು ನಮ್ಮ ಮನೆಯವ್ರ ಕೈಲಿ ಕೊಡ್ತಾ ಇರೋದು ಒಂದು ವಿಡಿಯೋ ಕ್ಲಿಪ್ ಇದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ನನಗೆ ಯಾವ ಬೇಬಿ ಆಗಿರೋದು ಅಂತ ಹೇಳ್ತೀನಿ. ಆ್ಯಂಡ್ ಆಪ್ರೇಷನ್ ಥಿಯೇಟರಲ್ಲಿ ಇವಾಗ ಸಿ ಸೆಕ್ಷನ್ ಆದರೆ ಯಾವ ಥರ ಎಕ್ಸ್ಪೀರಿಯನ್ಸ್ ನನಗಾಯಿತು, ಏನು ಭಯ ಪಡಬೇಕಾಗತ್ತಾ ಅಥವಾ ಭಯ ಏನಿರಲ್ವಾ, ಆರಾಮಾಗಿತ್ತಾ ನನ್ನ ಸಿ ಸೆಕ್ಷನ್ ಡೆಲಿವರಿ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಇದು ಪಾಪು ಆಗಿದ್ದಾದಮೇಲೆ ಪಾಪು ಫೇಸ್ನ ನಾನು ರಿವೀಲ್ ಮಾಡಲ್ಲ ಇವಾಗಲೇ. ಅಂದರೆ ಸ್ವಲ್ಪ ಮಂಜು ಹೋಗಲಿ ಅಂತ ಹೇಳಿಬಿಟ್ಟು ಅವನಿಗೆ ಹುಷಾರು ಬೇರೆ ಇರಲಿಲ್ಲ ಸ್ವಲ್ಪ. ಸೊ ಹಾಗಾಗಿ ನಾನು ವೀಡಿಯೋಸ್ ಹಾಕೋದು ಡಿಲೇ ಆಗ್ತಿತ್ತು. ಆ್ಯಂಡ್ ಚಿಕ್ಕ ಪಾಪು ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಎಷ್ಟು ಹಠ ಮಾಡ್ತವೆ ಅಂತ. ಅದು ಕೈ ಬಿಟ್ಟವಾಗ ಒಂದು ಸ್ವಲ್ಪ ನಿದ್ದೆ ಮಾಡಿದವಾಗ ನಾನು ಎಡಿಟ್ ಮಾಡ್ತಿರೋದು. ಸೊ ಇದು ನನಗೆ ಸಿ ಸೆಕ್ಷನ್ ಆಗಿದ್ದ ದಿನ ನೈಟು. ಸೊ ನೈಟೇ ನಮಗೆ ವಾಕಿಂಗ್ ಎಲ್ಲ ಮಾಡಿಸ್ಬಿಡ್ತಾರೆ. ಇವತ್ತೇ ನನಗೆ ಆಪ್ರೇಷನ್ ಆಗಿದ್ದು. ಇದು ಫಸ್ಟ್ ನೈಟ್ ನಾನು ಈ ಥರ ವಾಕ್ ಮಾಡ್ತಿರೋದು. ಅಂದರೆ ಸ್ವಲ್ಪ ಹೊತ್ತು ಸಿಸ್ಟರ್ ಹೆಲ್ಪ್ ಮಾಡ್ತಾರೆ, ಆಮೇಲೆ ನಮ್ಮನ್ನೇ ವಾಕ್ ಮಾಡೋಕ್ಕೆ ಹೇಳ್ತಾರೆ. ನಾನು ವಾಕ್ ಮಾಡ್ತಿದ್ದೆ. ಆ ವಿಡಿಯೋ ಗ್ಲಿಂಪ್ ಕೂಡ ನಮ್ಮ ಅಮ್ಮಂಗೆ ಕೇಳಿ ಒಂದು ವಿಡಿಯೋ ಗ್ಲಿಂಪ್ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಆ ವಿಡಿಯೋ ಗ್ಲಿಂಪ್ನ ತೊಗೊತಿದ್ದೀನಿ. ಕೆಲವೊಂದು ವೀಡಿಯೋಸ್ನ ರಾ ಹಾಕ್ತೀನಿ. ಸೊ ಅದನ್ನ ನೀವೇ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ರಾ ವೀಡಿಯೋಸ್ನ ಎಡಿಟೆಡ್ ವಾಯ್ಸ್ ಓವರ್ ವೀಡಿಯೋಸ್ಗಿಂತ. ಸೊ ಹಾಗಾಗಿ ಕೆಲವೊಂದು ರಾ ವೀಡಿಯೋಸ್ನ ಕೊಟ್ಟಿರ್ತೀನಿ. ಆ್ಯಂಡ್ ಸಿಸ್ಟರ್ಗೆ ನಾನು ಒಳಗಡೆ ಆ್ಯಕ್ಚುಲಿ ಆಪ್ರೇಷನ್ ಥಿಯೇಟರಲ್ಲಿ ಇರುವಾಗ ಆಪ್ರೇಷನ್ ಆದುವಾಗ ನಾನು ನನ್ನ ಬೇಬಿನ ಫಸ್ಟ್ ನಂಗೆ ತೋರಿಸಿಲ್ಲ. ಎಲ್ಲ ಎಷ್ಟೊಂದು ಪಾಪುಗಳು ಅಟ್ ಎ ಟೈಮ್ ಆಯಿತು ಅಂತ ಅವ್ರವ್ರ ಮನೆ ಕೈಲಿ ಕಡೆ ಕೊಟ್ಬಿಟ್ಟಿದ್ರು. ಸೊ ಹಾಗಾಗಿ ನಾನು ನನ್ನ ಪಾಪುನ ತೋರಿಸಿ ಅಂತೆಲ್ಲ ಕೇಳ್ತಾನೆ ಇದ್ದೆ. ಸೊ ಹಾಗಾಗಿ ಸಿಸ್ಟರು ಏನು ಹೇಳಿದ್ದಾರೆ ನಮ್ಮ ಮನೆಯವ್ರ ಹತ್ರ ಅಂತ ನೋಡ್ಕೊಂಡು ಬನ್ನಿ. ಹಂಗೆಲ್ಲ ಮಾಡ್ತೋಗ್ಬಿಟ್ರೆ ಅಂತ ಅಷ್ಟೇ. ಇನ್ನೇ ತೊಳ್ದಿಲ್ವಾ? ಯಾರ್ ತರ ಇದೆ ಎಲ್ಲ ಕೆಲ್ಸ ಸರಿ ಸ್ವಲ್ಪ ಮಾಡ್ತೀನಿ ಮತ್ತೆ. ಓಕೆ ಓಕೆ ಓಕೆ. ಅಲ್ಲ ಮೇಲ್ಗಡೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು. ಆ್ಯಕ್ಚುಲಿ ನೈಟು ನಮಗೆ ಗ್ಯಾಸ್ ಪಾಸ್ ಆದರೆ ಇಲ್ಲ ಮೋಷನ್ ಆದರೆ ಯೂರಿನ್ ಎಲ್ಲ ಆರಾಮಾಗಿ ಪಾಸ್ ಆದರೆ ಸಿಸರೇನ್ ಆಗಿದ್ದು ರಾತ್ರಿ ನಮಗೆ ಏನೋ ಫುಡ್ಡು ಕೊಡ್ತಾರೆ ಮತ್ತು ಗಂಜಿ ಕೊಡ್ತಾರೆ ಫುಡ್ ಕೊಡೋಕ್ಕಿಂತ ಮುಂಚೆ. ಸೊ ಅದು ತೊಗೊಂಡಿದ್ದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕ್ಲಿಪ್ಪು. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 6:30 7 o'clockಗೆ ಕ್ಲೀನಿಂಗ್ ಟೈಮು ಬರ್ತಿರ್ತಾರೆ. ಸೊ ಮಿಲ್ಕ್ ಕೊಡ್ತಾರೆ. ಮಿಲ್ಕ್ ಆಗಿದ್ದಾದಮೇಲೆ ಒಂದು 2 hours ಬಿಟ್ಬಿಟ್ಟು ಇಡ್ಲಿ ತಂದು ಕೊಟ್ಟಿದ್ರು ನನಗೆ. ಜಾಸ್ತಿ ಖಾರ ಏನೂ ಅದ್ಕೋಬೇಡ ಅಂತ ಹೇಳಿದರು. ನಮ್ಮ ಮನೆಯಲ್ಲಿ ಸುಮ್ಮನೆ ಡಿಪ್ ಮಾಡಿಬಿಟ್ಟು ತಿನ್ನಬೇಕು ಅಂತ ಹೇಳಿಬಿಟ್ಟು. ಆಮೇಲೆ ಮತ್ತೆ ಕ್ಲೀನಿಂಗ್ ಬರ್ತಾರೆ. ಮತ್ತು ಶಿಫ್ಟ್ ವೈಸ್ ಚೇಂಜಸ್ ಆಗ್ತಾ ಇರ್ತಾರಲ್ವ ನರ್ಸ್ಗಳು, ಅವರೆಲ್ಲ ಬಂದು ಬೇಬಿನ ಚೆಕ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ. ಫೀಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಅಂದರೆ ಇವನಿಗೆ ಪಾಲಡ ಫೀಡ್ ಮಾಡ್ತಾಯಿದ್ದು ಲ್ಯಾಕ್ಟೋಜನ್ನು. ನನಗೆ ಮಿಲ್ಕ್ ಸೆಕ್ರೇಷನ್ ಆಗಿರಲಿಲ್ಲ. ಅದೂ ಸ್ಟೋರಿ ಹೇಗೆ ಹಂಗಾಯಿತು ಯಾಕೆ ಹಂಗಾಯಿತು ಎಲ್ಲನೂ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತಾ ಹೋಗ್ತೀನಿ. ನೀವು ಏನು ಮಾಡಿದ್ರೆ ನಿಮಗೆ ಮಿಲ್ಕ್ ಸೆಕ್ರೇಷನ್ ಬೇಗ ಆಗುತ್ತೆ ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ. ನಾನು ಮಾಡಿದ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿಗೆ ಇಷ್ಟಕ್ಕೆ ಎಂಡ್ ಮಾಡಿ ನನ್ನ ಸಿ ಸೆಕ್ಷನ್ದು ಏನೋ ಆಪ್ರೇಷನ್ ಥಿಯೇಟರಲ್ಲಿ ಆ ಥರ ಆಯಿತು ಇನ್ಸಿಡೆನ್ಸ್ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ನಿಮಗೆ ನಂಬಾಗುತ್ತೆ. ಇಂಜೆಕ್ಷನ್ಸ್ ಬ್ಯಾಕ್ಗೆ ಕೊಡ್ತಾರೆ ಆ್ಯಂಡ್ ಸ್ಟೊಮಕ್ ಹತ್ರ ಎಲ್ಲ ನಂಬಾಗುತ್ತೆ ನಿಮಗೆ ಸ್ಪೈನಲ್ ಕಾರ್ಡ್ ಹತ್ರ ಬ್ಯಾಕ್ ಬೋನ್ಗೆ ಇಂಜೆಕ್ಷನ್ಸ್ ಕೊಟ್ಟಾಗ. ಬಟ್ ಅಂದ್ರೂ ನಿಮಗೆ ಸ್ಕಿನ್ ಟೇರ್ ಮಾಡ್ತಾ ಇರೋದಾಗಿರಲಿ ಅದೆಲ್ಲ ನೋವು ಗೊತ್ತಾಗಲ್ಲ, ಬಟ್ ಫೀಲ್ ಆಗುತ್ತೆ, ಎಚ್ಚರವಾಗೇ ಇರ್ಬೋದು. ಆ್ಯಂಡ್ ನಾನು ಕಂಟಿನ್ಯೂಸ್ ಫುಲ್ ಆಪ್ರೇಷನ್ ನಾನು ಮಾತಾಡಿಕೊಂಡೇ ಮಾಡಿಸ್ಕೊಂಡಿದ್ದು. ನಮ್ಮ ಡಾಕ್ಟರ್ ಹತ್ರ ಮಾತಾಡಿದೆ, ಯೂಟ್ಯೂಬ್ ಬಗ್ಗೆ ಎಲ್ಲ ಮಾತಾಡ್ತಿದ್ದೆ. ಆ್ಯಂಡ್ ಡಾಕ್ಟರ್ ಹೇಳ್ತಿದ್ರು ನಿಮ್ಮ ಮಗ
ಇನ್ನೂ 2 ಡೇಸ್ ಒಳಗಡೆ ಇದ್ದಿದ್ರೂ ನಾರ್ಮಲ್ ಡೆಲಿವರಿ ಆಗ್ತಿರಲಿಲ್ಲ ಬಿಡಿ ಅಂತ ಹೇಳಿಬಿಟ್ಟು. ಸೊ ಇದರಲ್ಲೇ ನಿಮಗೆ ಗೊತ್ತಾಗಿದೆ ನನಗಾಗಿರೋದು ಬಾಯ್ ಬೇಬಿ. ಸೊ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದೆ, ರಿವೀಲ್ ಮಾಡಿದ್ದೀನಿ. ಸೊ ಡಾಕ್ಟರ್ ಈ ಕಡೆ ಸ್ಕ್ರೀನಲ್ಲಿ ನೋಡಿಬಿಟ್ಟು ಮಗು ಯಾವ ಪೊಸಿಷನಲ್ಲಿದೆ ಅಂತ ಹೇಳಿಬಿಟ್ಟು ಆ ಪೊಸಿಷನ್ಗೆ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇವನು ಒಳಗಡೆನೇ ಕಾಲು ಕೈ ಎಲ್ಲ ಟ್ವಿಸ್ಟ್ ಮಾಡ್ತಿದ್ದ ಅಂತ ಡಾಕ್ಟರ್ ಹೇಳಿದ್ರು. ಆ್ಯಂಡ್ ಹೆವಿನೂ ಇದೆ, ಅಂದರೆ ಹೆಲ್ದಿಯಾಗಿದೆ ಬೇಬಿ. ಸೊ ಹಾಗಾಗಿ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಕಷ್ಟನೇ ಆಗ್ತಿತ್ತು ಅಂತ, ತುಂಬ ಸಿ ಸೆಕ್ಷನ್ಗೆ ನಿಮಗೆ ಇಷ್ಟು ಟೈಮ್ ತೊಗೊಂಡು ನಾವು ಮಗುನ ತೆಗಿತಿರೋದು ಅಂತ ಅಷ್ಟು ಪುಷ್ ಮಾಡ್ತಿದ್ರು ಇವನ್ನ. ನನಗೆ ಚೆಸ್ಟ್ ಪೇಯ್ನು ಎಲ್ಲ ಸ್ಟಾರ್ಟ್ ಆಗೋಯಿತು. ನಾನು ಹೇಳಿದೆ ಸ್ವಲ್ಪ ಸ್ಟಾಪ್ ಮಾಡಿಬಿಡಿ, ವೇಟ್ ಮಾಡಿ, ನನಗೆ ಎದೆ ನೋವ್ತಿದೆ ಅಂತ ಹೇಳ್ಬಿಟ್ಟು. ಏನಾರು ಆದರೆ ಹೇಳಿ ಅಂತೆಲ್ಲ ಹೇಳ್ತಿರ್ತಾರೆ. ಆಮೇಲೆ ಡಾಕ್ಟರ್ ಮಗುನ ಆಚೆ ತೆಗೆದ್ಬಿಟ್ಟು ಹತ್ಕೊಂಡ ಇವನು. ಹತ್ಕೊಂಡಿದ್ದಾದಮೇಲೆ ಇಟ್ಸ್ ಬೇಬಿ ಬಾಯ್ ಅಂದರು. ನಾನು ಅವಾಗ ಕೂಡ ಶಾಕ್. ನಾನು ಬೇಬಿ ಗರ್ಲ್ ಆಗ್ಬೋದೇನೋ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬೇಬಿ ಬಾಯ್ ಆದರೆ ನಮ್ಮ ಡ್ಯಾಡಿ ಬರ್ತಾರೆ ಅನ್ನೋ ಖುಷಿ ತುಂಬ ಇತ್ತು. ಬಟ್ ಅಂದ್ರೂ ಎಲ್ಲೋ ನನಗೆ ಫೀಲಿಂಗ್ ಯಾವಾಗಲೂ ಬೇಬಿ ಗರ್ಲ್ ಅಂತ ಇತ್ತು. ಆ್ಯಂಡ್ ನಮ್ಮ ಹಸ್ಬೆಂಡ್ ಕೂಡ ಯಾವಾಗಲೂ ಹೇಳ್ತಿದ್ದೆ ಬೇಬಿ ಗರ್ಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅವ್ರು ಹೇಳ್ತಿದ್ರು ಜಾಸ್ತಿ ಆಸೆ ಇಟ್ಕೊಂಬೇಡ ಅಂತ. ಬಟ್ ಯಾವ ಮಗು ಆದರೂ ಪರವಾಗಿಲ್ಲ ಅಂತ ನಾನು ಹಿಂದಿನ ವೀಡಿಯೋಸಲ್ಲೂ ಹೇಳಿದ್ದೀನಿ, ಹೆಲ್ದಿಯಾಗಿ ಆಗಬೇಕಷ್ಟೇ ಮಗು. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದೆ. ಆ್ಯಂಡ್ ಬೇಬಿ ಬಾಯಾ ಅಂದೆ. ಯಾಕೆ ಬಾಯ್ ಬೇಬಿ ಬೇಡವಾ, ಆಚೆ ಕಡೆ ಎಷ್ಟೊಂದು ಚೆನ್ನಾಗಿ ಗರ್ಲ್ ಬೇಬಿ ಬೇಡ ಅಂತಿದ್ದಾರೆ, ಬೇಬಿ ಎಕ್ಸ್ಚೇಂಜ್ ಮಾಡಿಬಿಡ್ಲಾ ಅಂತೆಲ್ಲ ಕೇಳ್ತಿದ್ರು ಡಾಕ್ಟರು. ಸೊ ಹಾಗೆ ಯೂಟ್ಯೂಬಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸು ಏನೋ ಎಲ್ಲ ಕೇಳ್ತಿದ್ರು. ಆಮೇಲೆ ಹೇಳಿದೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಗರ್ಲ್ ಬೇಬಿ ಡ್ರೆಸ್ಸಸ್ ಎಲ್ಲ ನೋಡಿಟ್ಟಿದ್ದೀನಿ ಡಾಕ್ಟರ್ ಅಂತ. ಹಾಕ್ಬಿಡು 6 ಮಂತ್ಸ್ವರೆಗೂ ನೀನು ಆಸೆ ತೀರಿಸ್ಕೊ ಅಂತೆಲ್ಲ ಹೇಳ್ತಿದ್ರು. ಸೊ ಇಡೀ ಆಪ್ರೇಷನ್ ಥಿಯೇಟರ್ ಈ ರೀತಿ ನಾನು ಕಂಪ್ಲೀಟಾಗಿ ಮಾತಾಡಿ ನನ್ನ ಮಗು ಆಚೆ ಬಂದಮೇಲೆ ಅವ್ರು ತೋರಿಸ್ಲಿಲ್ಲ, ಆ್ಯಕ್ಚುಲಿ ತೊಗೊಂಡು ಹೊರ್ಟೋಗಿದ್ರು. ಮತ್ತು ನಾನು ಕೇಳ್ತಾನೆ ಇದ್ದೆ, ಅದನ್ನೇ ವೀಡಿಯೋ ಕ್ಲಿಪ್ ಹಿಂದೆ ಹಾಕಿದ್ದೀನಿ ನಿಮಗೆ. ನಾನು ಬೇಬಿ ತೋರಿಸಿ ನನಗೆ ತೋರಿಸ್ದಿರ ನಮ್ಮ ಮನೆಯವ್ರ ಕೈಲಿ ಕೊಟ್ಬಿಟ್ರ ನೀವು, ಮೋಸ ಅಂತೆಲ್ಲ ಮಾತಾಡ್ತಿದ್ದೆ. ಸೊ ಅದನ್ನೇ ಹೋಗಿ ಆಚೆ ಕಡೆ ಬೇಬಿ ಹತ್ರ ಹೇಳಿದ್ರಂತೆ ಒಂದು ಡಾಕ್ಟರ್, ನಿಮ್ಮಮ್ಮ OTಯಲ್ಲಿ ಫುಲ್ಲು ಮಾತಾಡಿಬಿಟ್ಟು ನೀನು ಆಚೆ ಬಂದಿದೆಯಾ, ನೀನು ಹಂಗೆ ಚೆನ್ನಾಗಿ ಮಾತಾಡ್ಕೊಂಡಿರಬೇಕು ಅಂತೆಲ್ಲ. ಸೊ ಇಷ್ಟು ನನ್ನ ಸಿ ಸೆಕ್ಷನ್ ಅಂದರೆ ಭಯ ಪಡೋದೇನು ಬೇಡ. ಸೊ ನೀವು ನಿಮಗೆ ಸ್ಟ್ರಾಂಗ್ ಆಗಿದ್ದು ನೀವು ಕೋಪಪ್ ಮಾಡ್ಕೋಬೇಕು ಅಷ್ಟೇ. ಸೊ ಸಿ ಸೆಕ್ಷನ್ ಆದರೂ ನಾರ್ಮಲ್ ಆದರೂ ಆ ಪೇಯ್ನ್ ಅನ್ಭೋಗಿಸ್ಲೇಬೇಕು. ಆ್ಯಂಡ್ ನಿಮ್ಮನ್ನು ನೀವು ಕೋಪಪ್ ಮಾಡಿಕೊಂಡು ನೀವು ಸ್ಟ್ರೆಂದಾಗಿ ಇಟ್ಕೋಬೇಕಷ್ಟೆ. ಸೊ ಆಮೇಲೆ ನೆಕ್ಸ್ಟ್ ವೀಡಿಯೋ ಕ್ಲಿಪ್ ನೀವು ಹಿಂದೆ ನೋಡಿದ್ರಿ, ನಾನು ಮಾತಾಡ್ತಾ ಆ ವೀಡಿಯೋ ಕ್ಲಿಪ್ ಹಿಂದೆ ಹೊರ್ಟೋಯ್ತು. ಸೊ ಅದು ಬಂದು ನೆಕ್ಸ್ಟ್ ಗಂಜಿ ಕೊಡ್ತಾರೆ ಊಟ ಕೊಡೋಕ್ಕಿಂತ ಮುಂಚೆ. ಆಮೇಲೆ ಲ್ಯಾಕ್ಟೇಷನಲ್ಲಿ ಏನು ಡಯಟ್ ಕನ್ಸಲ್ಟೇಷನ್ ಬಂದರು. ಕನ್ಸಲ್ಟೇಷನ್ ಬಂದಿದ್ದಾದಮೇಲೆ ಅವರು ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತಿದ್ರು. ಸೊ ಬಾಣಂತಿ ಅಂದಿದ ತಕ್ಷಣ ಎಲ್ಲರೂ ಬಾಣಂತಿ ಊಟ ಕೊಡಬೇಕು, ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತೆಲ್ಲ ಹೇಳ್ತಾರೆ. ಬಟ್ ಬಾಣಂತಿಗೆ ಹೆಚ್ಚು ಕ್ಯಾಲೋರೀಸ್ ಬೇಕಾಗುತ್ತೆ. ಆ್ಯಂಡ್ ಬಾಣಂತಿ ಹೆಚ್ಚು ಊಟ ಮಾಡಬೇಕು ಪ್ರೆಗ್ನೆನ್ಸಿಗಿಂತ, ಎಲ್ಲ ತಿನ್ಬೋದು ಅಂತೆಲ್ಲ ಅವರು ಹೇಳ್ತಿದ್ರು. ಸೊ ಅದನ್ನು ರಾ ವಿಡಿಯೋ ಸ್ವಲ್ಪ ಮುಂದೆ ಹಾಕ್ತೀನಿ. ಸೊ ಅದನ್ನ ನೋಡಿ ಕಂಟಿನ್ಯೂಸ್ ಆಗಿ ಅವರು ತುಂಬ ಚೆನ್ನಾಗಿ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಎಲ್ಲ ಮಾತಾಡಿದ್ರು. ಬಟ್ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಮಿಕ್ಕಿದ್ದು ಏನು ಮುಂದೆ ಬರುತ್ತೋ ಅದನ್ನು ಮಾತ್ರ ನೀವು ನೋಡ್ಬೋದು. ಸ್ವಲ್ಪ ನಾಲೆಜ್ ನಿಮಗೂ ಗೇನ್ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಹಾಕಿದ್ದೀನಿ. ಸೊ ರಾ ವಿಡಿಯೋ ನೋಡ್ಕೊಂಬನ್ನಿ, ಮುಂದೆ ಏನು ಬರುತ್ತೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನಾನು ಬ್ರೇಕ್ಫಾಸ್ಟ್ ಕೊಡಿ, ಯಾಕೆ ಗೊತ್ತಾ, ನಾನು ಬೆಳಿಗ್ಗೆ ತಿನ್ನೋದು ನನಗೆ ಮಾತಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಸೇಮ್ ನಿಮ್ಗೆ ಕೂಡ ಕೆಲಸ ಮಾಡಿದ್ರೆ ಆಗಲ್ಲ, ಗೊತ್ತಾಯ್ತಾ. ಇವರಿಗೂ ಕೂಡ ಹಾಗೇನೆ, ಗೊತ್ತಾಯ್ತಾ. ಇವನು ಪ್ರೆಗ್ನೆನ್ಸಿಗಿಂತ ಜಾಸ್ತಿ ಟಿಫನ್ ಬದಲು ಗಂಜಿ ಕೊಡ್ಬೋದಾ? ಗಂಜಿ ಕೊಡಿ, ಪ್ರಾಬ್ಲಮ್ ಇಲ್ಲ. ಅಟ್ಲೀಸ್ಟ್ ಗಂಜಿ ಆದ್ರೂ ಕೊಡಿ, ಕುಡಿಬೇಕು ಅವರು ಹೇಳಿ. ರವ ಗಂಜಿ ಅಥವಾ ಫಾರೆಸ್ಟ್ ಟೈಪ್ ಅಟ್ಲೀಸ್ಟ್ ಅದನ್ನು ಕೊಡಿ. ಬ್ರೇಕ್ಫಾಸ್ಟ್ ಕೊಟ್ಟರೆ ತುಂಬಾ ಒಳ್ಳೇದು. ಯಾಕೆ ಗೊತ್ತಾ, ಡ್ಯೂರಿಂಗ್ ಪ್ರೆಗ್ನೆನ್ಸಿಗಿಂತ ಇವಾಗ ನಾರ್ಮಲಿಗೆ ನಮಗೆ 1800 ಕ್ಯಾಲರಿ ಬೇಕು, ಗೊತ್ತಾಯ್ತಾ. ಪ್ರೆಗ್ನೆನ್ಸಿಯಲ್ಲೂ 2200 ಅಷ್ಟು ಕ್ಯಾಲರಿ ಹೋಗ್ಬೇಕು. ಬಟ್ ಲ್ಯಾಕ್ಟೇಷನ್ ಟೈಮಲ್ಲಿ ಜಾಸ್ತಿ ಬೇಕು. ಯಾಕೆ ಜಾಸ್ತಿ ಬೇಕು ಅಂತಂದ್ರೆ, ಮಗುಗೆ ಫೀಡ್ ಮಾಡ್ತೀರಾ, ಮಗುಗೆ ಫೀಡ್ ಮಾಡುವಾಗ ಜಾಸ್ತಿ ಹಸಿವಾಗುತ್ತೆ, ಗೊತ್ತಾಯ್ತಾ. ಕರೆಕ್ಟ್ ಅಲ್ವಾ? ಬೇಕಾದ್ರೆ ನೋಡಿ, ಒಬ್ಸರ್ವ್ ಮಾಡಿ, ಜಾಸ್ತಿ ಹಸಿವಾಗುತ್ತೆ. ಡ್ಯೂರಿಂಗ್ ಲ್ಯಾಕ್ಟೇಷನ್ ಟೈಮಲ್ಲಿ ಜಾಸ್ತಿ ಕ್ಯಾಲರಿ ಬೇಕಾಗುವಂಥದ್ದು ನಮ್ಮ ಬಾಡಿಗೆ. ನಾವು ತಿಂದ್ರೆ ಮಾತ್ರ ಆಗ್ಬೋದು. ಇವಾಗ ಕೇಳಿ, ಜಿಮ್ಮಿಗೆಲ್ಲ ಹೋಗುವಾಗ ಜಾಸ್ತಿ ತಿಂತಾರೆ. ಯಾಕೆ ತಿಂತಾರೆ? ಅಷ್ಟೇ ಲಾಸ್ ಆಗಿರುತ್ತೆ ಬಾಡಿಯಿಂದ, ರೈಟ್. ಸೇಮ್ ಇವಾಗ ಏನಾಗುತ್ತೆ, ಮಗುಗೆ ಫೀಡ್ ಮಾಡ್ತಾ ಇರುವಾಗ ಅವರಿಗೆ ಕೂಡ ಎನರ್ಜಿ ಜಾಸ್ತಿ ಬೇಕಾಗುತ್ತೆ. ಸೊ ಅದನ್ನ ನೀವು ಕರೆಕ್ಟ್ ಅಂದ್ರೆ ಪ್ರಾಪರ್, ನಾನು ಹೇಳುವಂಥದ್ದು ನಿಮ್ಗೆ ಗೊತ್ತು, ನಂಗೆ ಗೊತ್ತುಂಟು ನಿಮ್ಮ ಮನೆಯಿಂದ ಸಂಪ್ರದಾಯ ಒಂದು ಇದೆ. ಇಟ್ಸ್ ಓಕೆ, ಬಟ್ ಸ್ಟಿಲ್ ಸ್ವಲ್ಪ ಚೇಂಜಸ್ ಮಾಡ್ಬೋದು. ಸ್ವಲ್ಪ ಚೇಂಜಸ್ ಅನ್ನ ನೋಡ್ಕೊಳ್ಳಿ. ಯಾಕಂದ್ರೆ ಇನ್ನೇನಾಗ್ತದೆ, ಇವರೇ ನನ್ನ ಅಮ್ಮ ಹೀಗೇನೆ ಮಾಡಿದ್ದು, ರೈಟ್. ಜನರೇಷನ್ ಚೇಂಜ್ ಆಗ್ತಾ ಇದೆ, ಇಟ್ಸ್ ನಾಟ್ ಸೇಮ್, ಗೊತ್ತಾಯ್ತಾ. ಬಟ್ ಅವ್ರು ಅರ್ಥ ಮಾಡ್ಕೋತಾರೆ, ಗೊತ್ತಾಯ್ತಾ. ನಾನು ಕಂಪ್ಲೀಟ್ ಚೇಂಜ್ ಮಾಡ್ಲಿಕ್ಕೆ ನಿಮ್ಮ ಮನೆಯಿಂದ ರೆಸ್ಟ್ರಿಕ್ಷನ್ ಇರಬಹುದು. ಸೊ ಐ ಆಮ್ ನಾಟ್ ಸೇಯಿಂಗ್ ದಟ್, ಸ್ವಲ್ಪ ಚೇಂಜ್ ಮಾಡಿ.
ಮಿಲ್ಕ್ ಮಿಲ್ಕ್ ಸಾಕಾಗಲ್ಲ ಬೆಳಿಗ್ಗೆ ನಮ್ದು ಮಿಲ್ಕ್ ಕುಡಿಬೇಕು, ನಟ್ಸ್ ತಗೊಳ್ಬೇಕು ಆಯ್ತಾ. ಬಾದಾಮಿ ಅಟ್ಲೀಸ್ಟ್ ಬ್ಲಾಕ್ ರೈಸಿನ್ಸ್ ಆ ಥರ ಸ್ವಲ್ಪ ನಟ್ಸ್ ತಗೊಳ್ಳಿ, ಆವಾಗ ನಿಮ್ಗೆ ಎನರ್ಜಿ ಸಾಕಾಗುತ್ತೆ. ಅಥವಾ ಇದು ಮಿಲ್ಕ್ ತಗೊಳ್ತೀರಲ್ಲ, ಸ್ವಲ್ಪ ಗಂಜಿ ಎಲ್ಲ ಕೊಡಿ. ಇಲ್ಲಾಂದ್ರೆ ಮಿಲೆಟ್ಸ್ ಎಲ್ಲ ಇರುತ್ತಲ್ವಾ, ರಾಗಿ ಜೋವಾರ್, ಅದು ಸ್ವಲ್ಪ ಯಾವ್ದಾದ್ರು ಮಿಲೆಟ್ಸ್ ಇದು ಮಾಡಿ ಹಾಲಲ್ಲಿ ಸ್ವಲ್ಪ ಗಂಜಿ ಟೈಪ್ ಮಾಡಿ ಕೊಟ್ರೆ ಸ್ವಲ್ಪ ಅಟ್ಲೀಸ್ಟ್ ಇದು ತಗೊಳ್ಳಲ್ಲ, ಅದು ಕೂಡ ಇರುತ್ತೆ. ಓಕೆ, ಆ ತರ. ಮತ್ತೆ ಫ್ರೂಟ್ಸ್ ಎಲ್ಲ ಕೊಡ್ತೀರಾ ಫಸ್ಟ್ ಮಂತ್ ಅದೆಲ್ಲ ಕೊಡಲ್ಲ. ಓಕೆ ಕೋಲ್ಡ್ ಆಗುವಂಥದ್ದು ಕೊಡಲ್ಲ. ಓಕೆ, ಅಂದು ಇನ್ನೊಂದು ಹೇಳ್ತೇನೆ, ಮಿಲ್ಕ್ ತಗೊಂಡಾಗ ಆ ಥರ ಆಗಲ್ಲ. ಯಾಕಂತ ಹೇಳಿದ್ರೆ ಇವಾಗ ನಾನು ತಿನ್ನೋದು ನನ್ನ ಹೊಟ್ಟೆದಲ್ಲಿ ಹೊರಗೆ ಹೋಗುತ್ತೆ, ರೈಟ್. ಅಲ್ಲಿರುವಂಥ ನ್ಯೂಟ್ರಿಷನ್ ಮಾತ್ರ ಬಾಡಿಗೆ ತಗೊಳ್ಳುವಂಥದ್ದು. ಇವಾಗ ಹಾಲು ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ಇವಾಗ ಹಾಲಲ್ಲಿ ಕಾಂಪೊನೆಂಟ್ ಅಂತ ಇರುತ್ತೆ, ಬ್ರೆಸ್ಟ್ ಮಿಲ್ಕಿಗೆ ಈ ತರ ಕಾಂಪೊನೆಂಟ್ ಬೇಕು ಅಂತ, ಸೊ ಅದು ಮಾತ್ರ ಇರುತ್ತೆ. ಇವಾಗ ಆರೆಂಜ್ ತಿಂದ್ರೆ ಹೌದು ವಾಟರ್ ಕಂಟೆಂಟ್ ಇರ್ಬೋದು, ಬಟ್ ಅದು ವಾಟರೇ ಹೋಗುದಲ್ಲ ಮಿಲ್ಕ್ ಥ್ರೂ. ಸೊ ಓನ್ಲಿ ಫಾರ್ ನ್ಯೂಟ್ರಿಷನ್ ಹೋಗುತ್ತೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಅಮ್ಮನಿಗೆ ಎಲರ್ಜಿ ಆಗುತ್ತೆ ಅಂದ್ರೆ, ಇವಾಗ ಕೆಲವ್ರಿಗೆ ಆರೆಂಜ್ ತಿಂದ್ರೆ ಆಗಲ್ಲ, ಕೆಲವ್ರಿಗೆ ಮೊಸರು ತಿಂದ್ರೆ ಆಗಲ್ಲ, ಕೆಲವರಿಗೆ ಬಾಳೆಹಣ್ಣು ತಿಂದ್ರೆ ಆಗಲ್ಲ. ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ತರ ಇದ್ರೆ ಶೀತ ಆಯ್ತು ಅಂದ್ಕೊಳ್ಳಿ, ಬೇಬಿಗೆ ಇದ್ಕೊಂಡು ಫೀಡ್ ಮಾಡ್ತೀರಾ, ಕಫ್ ತೆಗೆದ್ರಿ, ಸೀನ್ ತೆಗೆದ್ರಿ, ರೈಟ್. ಅದೇನಾಗುತ್ತೆ ಹೇಳಿ, ಸೊ ಅಲ್ಲಿಂದ ಡೈರೆಕ್ಟ್ ಮಗುವಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಆಗುತ್ತೆ. ಅಷ್ಟೊಂದ್ರಿಗೆ ಬೇಬಿಗಿದ್ದು ನ್ಯೂ ಬಾರ್ನಿಂಗ್ ಅಷ್ಟು ಇದು ಕೂಡ ಇರಲ್ಲ. ಏನಂದ್ರೆ ಇಮ್ಯುನಿಟಿ ಇರಲ್ಲ ಒಂದು 6 ತಿಂಗಳ ತನಕ. ಅಂದ್ರೆ ಅದೇ ಹೇಳಿದ್ರು, ಬ್ರೆಸ್ಟ್ ಮಿಲ್ಕ್ ನೀವು ಕರೆಕ್ಟ್ ಆಗಿ ಕೊಟ್ರೆ ಮಗುವಿಗೆ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಈವನ್ ಫ್ಯೂಚರ್ಗೆ ಕೂಡ ಕೆಲವರಿಗೆ ಇಮ್ಯುನಿಟಿ ಮತ್ತೆ ಮಗುವಿಗೆ ಹಾಲು ಪ್ರೊಡ್ಯೂಸ್ ಆಗಲ್ಲ ಅಂತ ಹೇಳಿ ಕೊಡಲ್ಲ. ಸೊ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಮಗುವಿಗೆ ಗೊತ್ತಲ್ಲ ಜಾಸ್ತಿಯಾಗಿ ಮತ್ತೆ ಇನ್ಫೆಕ್ಷನ್ಗೆ ಜಾಸ್ತಿ ಇದಾಗುತ್ತೆ, ಜ್ವರ ಬರುವಂಥದ್ದು, ಕೋಲ್ಡ್ ಆಗುವಂಥದ್ದು, ಆ ಥರ ತುಂಬ ಪ್ರಾಬ್ಲಮ್ ಇದಾಗುತ್ತೆ. ಸೊ ಅದೊಂದು 6 ತಿಂಗಳ ತನಕ ಮಿನಿಮಮ್ ಕೊಡಬೇಕು. ನಿಮಗೂ ಒಳ್ಳೇದು, ಮಗುವಿಗೂ ಕೂಡ ಒಳ್ಳೇದು, ಮಗುದು ಇಮ್ಯುನಿಟಿ ಇದಾಗುತ್ತೆ. ಮತ್ತೆ ಈಗ ಕೆಲವು ಫೀಡ್ ಎಲ್ಲ ಮಾಡಲ್ಲ, ಗಡ್ಡೆ ಆಗಿ ಆ ಥರ ಎಲ್ಲ ಆಗುವಂಥದ್ದು, ಅದು ಟ್ರಾನ್ಸ್ಫರ್ ಇದಾಗುವಂಥದ್ದು, ಅದೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ. ಓಕೆ, ಅಷ್ಟು. ಸೊ ಫ್ರೂಟ್ಸ್ ಎಲ್ಲ ಅದೇ ಇನ್ಕ್ಲೂಡ್ ಮಾಡಿ, ನಾನು ಇದೆ ಅಂತ ಹೇಳಲ್ಲ, ಬೆರೀಸ್ ಇನ್ಕ್ಲೂಡ್ ಮಾಡ್ಬೋದು, ಬಾಳೆಹಣ್ಣು, ಮತ್ತೆ ನಿಮಗೆ ಅದು ಆ್ಯಪಲ್, ಯಾವ್ದು ಪಪ್ಪಾಯ, ಅದೆಲ್ಲ ತಿನ್ಬೋದು, ಪ್ರಾಬ್ಲಮ್ ಇಲ್ಲ. ಓಕೆ, ಸ್ವಲ್ಪ ನಾನ್ ವೆಜ್ ಎಲ್ಲ ಕೊಟ್ಟು, ನಾನ್ ವೆಜ್ ವೆಜ್ ಎಲ್ಲ ಪರವಾಗಿಲ್ಲ, ಪನ್ನೀರ್ ಆ ಥರ ಎಲ್ಲ ಇನ್ಕ್ಲೂಡ್ ಮಾಡ್ಬೋದು, ಆಯ್ತಾ. ಓಕೆ, ಫೈನ್. ಸ್ವಲ್ಪ ಚೇಂಜ್ ಮಾಡಬೇಕು. ಇನ್ನಿದ್ರೆ ನಾಳೆ ಕೇಳಿ, ನಾನು ಕರೆಕ್ಟಾಗಿ ನಾಳೆ ಇನ್ನೊಂದು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇವತ್ತು ಏನು ಹೇಳಲಿಲ್ಲ, ಜಸ್ಟ್ ನಿಮ್ಮದು ರಿಸ್ಟ್ರಿಕ್ಷನ್ ಮಾತ್ರ ಕೇಳಿ. ಓಕೆನಾ? ಫೈನ್, ಥ್ಯಾಂಕ್ ಯು. ಇನ್ನೇನಾದ್ರೆ ನಾಳೆ ಕೇಳಿ. ಓಕೆ, ಈಗ ತಗೊಳ್ಳಿ. ಓಕೆ, ಫೈನ್. ಕೇಳಿ, ನನ್ನ ಮನೆಯಲ್ಲಿ ರೆಸ್ಟ್ರಿಕ್ಷನ್ ಹೇಳಿದ್ರೆ ನಾನು ಆಪ್ಷನ್ ಕೊಡ್ತೇನೆ. ಓಕೆ ಓಕೆ. ಯುವರ್ ಗುಡ್ ನೇಮ್? ಗ್ಲಾಡ್ಲಿ. ಓಕೆ, ಫೈನ್, ಥ್ಯಾಂಕ್ ಯು. ಮತ್ತು ಮಧ್ಯಾಹ್ನ ಈ ಥರ ಊಟ ಬಂತು. 2 ಏನೋ ಒಂದು ಪಲ್ಯ, ಒಂದು ಸಾರು ಥರ ಕೊಡ್ತಾರೆ, ಗೋಧಿ ದೋಸೆ. ಸೊ ಮಧ್ಯಾಹ್ನನೂ ಅದೇ ಕೊಟ್ಟಿದ್ರು, ರಾತ್ರಿನೂ ಅದೇ ಕೊಟ್ಟರು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೆ, ಇರಿಟೇಷನ್ ಮಾಡ್ಕೊಂಡಿದ್ದೆ. ನಂಗೆ ಫಸ್ಟ್ ಆಫ್ ಆಲ್ ಗೋಧಿ ದೋಸೆ, ರವೆ ದೋಸೆ, ರಾಗಿ ದೋಸೆ ಎಲ್ಲ ಸರಿ ಹೋಗೋದಿಲ್ಲ. ಬಟ್ ಅಂದರೂ ಈ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕು, ಕರೆಕ್ಟು. ಬಟ್ ಅಂದರೂ ಅದನ್ನೇ ತಿನ್ನೋಕ್ಕಾಗ್ತಿರ್ಲಿಲ್ಲ ನನ್ನ ಕೈಲಿ ಅಂತ ಹೇಳಿಬಿಟ್ಟು. ಸೊ ಟೈಮ್ಗೆ ಫುಡ್ ಎಲ್ಲ ಚೆನ್ನಾಗಿ ಕೊಡ್ತಿದ್ರು, ಅಂದರೆ ಟೇಸ್ಟ್ ವೈಸ್ ಅಲ್ಲ, ಅಂದರೆ ಆನ್ ಟೈಮ್ ಫುಡ್ ಸಪ್ಲೈ ಆಗ್ತಿತ್ತು. ಸೊ ಮತ್ತೆ ಕೇಳಿಸ್ಕೊಂಡ್ರಲ್ಲ. ಆ್ಯಂಡ್ ಇನ್ನೊಂದು ಡಯಟ್ ಕನ್ಸಲ್ಟೇಷನ್ನು. ಸೊ ಬ್ಯಾಕ್ ಟು ಬ್ಯಾಕ್ ಈ ಥರ ಹಾಫ್ ಆನ್ ಅವರ್ಗೂ ಒಬ್ಬೊಬ್ಬರು ಬರ್ತಾ ಇರ್ತಾರೆ. ಪೀಡಿಯಾಟ್ರಿಷನ್ನು ಅಷ್ಟೇ, ದಿನಕ್ಕೆ 5 ಜನ ಪೀಡಿಯಾಟ್ರಿಷನ್ ಬಂದು ಮಗುನ ಚೆಕ್ ಮಾಡಿ ಹೋಗ್ತಾಯಿದ್ರು. ಡಯಟ್ ಕನ್ಸಲ್ಟೇಷನ್ನು, ಲ್ಯಾಕ್ಟೇಷನ್ ಕನ್ಸಲ್ಟೇಷನ್ ಅವರು ಎಲ್ಲರೂ ರೂಮ್ಗೆ ಬರ್ತಾರೆ. ಡಾಕ್ಟರ್ ಒಂದ್ಸತಿ ನಾರ್ಮಲ್ ಗೈನಕಾಲಜಿಸ್ಟ್ ಡಾಕ್ಟರ್ ವಿಸಿಟ್ ಮಾಡ್ತಾರೆ. ಕ್ಲೀನಿಂಗ್ ಅವರು ಎವ್ರಿ ಹಾಫ್ ಆನ್ ಅವರ್ 1 ಅವರ್ ಬರ್ತಾನೆ ಇರ್ತಾರೆ. ಸೊ ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ಅದರ ಫೆಸಿಲಿಟಿ ಎಲ್ಲ ಸಖತ್ತಾಗಿದೆ. ಬಟ್ ಈ ಥರ ಲ್ಯಾಕ್ಟೇಷನ್ ಕನ್ಸಲ್ಟೇಷನು, ಈ ಡಯಟ್ ಕನ್ಸಲ್ಟೇಷನು ಎಲ್ಲ ನಾನು ನೆಕ್ಸ್ಟ್ ಡೇ ಸುಮ್ಮನೆ ಒಂದು ಸತಿ ವಿಚಾರಿಸೋಣ ಅಂತ ಹೇಳಿಬಿಟ್ಟು ವಿಚಾರಿಸಿದ್ದಷ್ಟೇ. ಸೊ ಇದು ಪೇ ಇದೆಯಾ ಅಂತ, ಎಕ್ಸ್ಟ್ರಾ ಪೇಮೆಂಟ್ ಇದೆಯಾ, ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದೆಯಾ ಅಂತ. ನೀವು ಅಷ್ಟೇ ಪ್ಯಾಕೇಜ್ ತೊಗೊಂಡಿದ್ರೆ ಯಾರೇ ಬಂದವಾಗ ಆಗಲಿ ರೂಮ್ಗೆ ವಿಚಾರಿಸ್ಕೊಳ್ಳಿ ಒಂದು ಸತಿ, ಎಕ್ಸ್ಟ್ರಾ ಪೇಮೆಂಟಲ್ಲಿ ಅಥವಾ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದೆಯಾ ಅಂತ. ಸೊ ಈ ಡಯಟ್ ಕನ್ಸಲ್ಟೇಷನ್ ಎಲ್ಲ ಮಾತಾಡಿದ್ರಲ್ವ ಇವಾಗ, ಅವ್ರದ್ದೆಲ್ಲ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕಾಗಿತ್ತಂತೆ ಪ್ಯಾಕೇಜ್ ಬಿಟ್ಟು. ಸೊ ಅದು ನನಗೆ ಗೊತ್ತಿರಲಿಲ್ಲ, ನಾನು ಕನ್ಸಲ್ಟೇಷನ್ ತೊಗೊಂಡ್ಬಿಟ್ಟಿದ್ದ ಕಾರಣ ಅದನ್ನು ಪೇ ಮಾಡಬೇಕಾಗಿ ಬಂತು. ಸೊ ಅದೇ ಥರ ನೀವು ಆಮೇಲೆ ವಾದ ಮಾಡೋಕ್ಕೂ ಆಗಲ್ಲ. ಬೇರೆಯವರು ಲ್ಯಾಕ್ಟೇಷನ್ ಕನ್ಸಲ್ಟೇಷನ್ನು, ಫಿಸಿಷಿಯನ್ನು, ಎಕ್ಸಸೈಸ್ ಮಾಡಿಸೋಕ್ಕೆ ಎಲ್ಲರೂ ಬರ್ತಾನೆ ಇರ್ತಾರೆ, ಬ್ಯಾಕ್ ಟು ಬ್ಯಾಕ್ ಒಬ್ಬರಾದ್ಮೇಲೆ ಒಬ್ಬರು. ಸೊ ಅದನ್ನು ನೀವು ಫಸ್ಟೇ ವಿಚಾರಿಸ್ಕೊಳ್ಳಿ, ಯಾವುದೇ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದೆ, ಯಾವುದೇ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿಬಿಟ್ಟು. ಸೊ ನಾನು ಅಷ್ಟೊಂದು ನಿಗಾ ಕೊಟ್ಟಿಲ್ಲ. ಮತ್ತು ನೆಕ್ಸ್ಟ್ ಡೇ ಫೋಟೋಗ್ರಾಫಿ ತೆಗಿಯೋರು ಅಷ್ಟೇ, ಫೋಟೋಶೂಟ್
ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅವರು ಎಕ್ಸ್ಟ್ರಾ ಪೇಮೆಂಟ್ ಅಂತ ಹೇಳಿದ್ರು. ಕಾಂಪ್ಲಿಮೆಂಟ್ರಿ ಮಾತ್ರ ತೆಗೆಸ್ಕೊಳ್ಳಿ, ಅವ್ರು ಶೂಟ್ ಮಾಡಿದಾದ್ಮೇಲೆ ನಾವೇನು ಮಾತಾಡೋಕ್ಕಾಗಲ್ಲ, ಅವ್ರು ಇನ್ ಡೆಪ್ತ್ ಕರೆಕ್ಟಾಗಿ ಹೇಳಲ್ಲ. ಸೊ ಶೂಟಿಗೆ ರೆಡಿ ಆಗಿದೆ, ಶೂಟ್ ಮಾಡ್ಬೋದಾ ಅಂತ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ಬಿಡ್ತಾರೆ. ಸೊ ಮುಂದೆ ಆ ವಿಡಿಯೋ ಕ್ಲಿಪ್ ಕೂಡ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇದು ರಾತ್ರಿಗೆ ಬಂತು, ರೈಸ್ ಬಂತಲ್ಲ ಅಂತ ಖುಷಿ ಅದೇ, ಮತ್ತೆ ಅವರು ಇಸ್ಕೊಂಡು ಹೋಗ್ಬಿಟ್ರು. ನೋಡಿ ಏನಾಯಿತು ಅಂದ್ಬಿಟ್ಟು. ಇದ್ಯಾವ್ದು ಹಿಂಗೆ ಕುಯ್ ಅಂತ ಅದೇ ಮಗು ಇಲ್ಲ ಡಾಕ್ಟರ್, ಹಾಂ ತಿಂತಾ ಇದ್ದೀನಿ. ಹಾಂ ಡಾಕ್ಟರ್ ಕುಡಿತಾ ಇದ್ದೀನಿ, ಬಟ್ ಹಾಲ್ ಬರುತ್ತೆ ಡೆಫಿನೆಟ್ಲಿ, ಅದೇನು ಪ್ರಾಬ್ಲಮ್ ಏನಿಲ್ಲ. ಅಮ್ಮ ಮತ್ತೆ ಗೋಧಿ ದೋಸೆನೇನಾ? ಅಯ್ಯೋ ಮಧ್ಯಾಹ್ನನೂ ಇದೆ, ನಾನು ದೋಸೆನೇ ತಿನ್ನಲ್ಲ. ಅಲ್ಲ ಮಧ್ಯಾಹ್ನನೂ ಇದೆ ಕೊಟ್ಟಿದ್ದೀರಾ, ಇವಾಗಲೂ ಇದೆ ಕೊಡ್ತಾ ಇದ್ದೀರಾ? ಟೂನಾ ಅದ ಬಗ್ಗೆ ಅವನು ಎದ್ದು ಬಿಡ್ತಾನೆ. ಟೂ ಮಾಡಿದಾನ, ಒನ್ನ ಟೂನಾ? ಆಯ್ತು ಆಯ್ತು, ಓಪನ್ ಬಿಟ್ಬಿಟ್ಟು ತಡಿಯೋ ಒಂದು ಸ್ವಲ್ಪ. ಅದೇ ಗಾಳಿ ಆಗ್ಲಿರಪ್ಪ, ಇರ್ಲಿ ತಡಿ. ನಿಮ್ಮಮ್ಮ ಏನು ವಿಡಿಯೋ ಮಾಡ್ಕೊಂಡು ಯೂಟ್ಯೂಬ್ ಬರ್ತಾರೇನೋ? ಈ ಸಿಸ್ಟರ್ ಮಾತ್ರ ಆಸಮ್ ಅಂತಲೇ ಹೇಳಬೇಕು. ನಾನು ಗೂಗಲ್ ರಿವ್ಯೂನು ಕೊಡಬೇಕು ಇವ್ರ ಬಗ್ಗೆ. ಸೊ ಬಿದ್ರಮ್ಮ ಸಿಸ್ಟರ್ ಅಂತ ಹೇಳಿಬಿಟ್ಟು ಇವ್ರ ಹೆಸರು. ಸೊ ಸಖತ್ತು ಫ್ರೆಂಡ್ಲಿ ಆ್ಯಂಡ್ ಏನು ನೀವು ಅವರಿಗೆ ಎಕ್ಸ್ಟ್ರಾ ಒಂದು ಸ್ವೀಟ್ ಕೂಡ ಅವ್ರು ನಿಮ್ಮ ಹತ್ರ ಇಸ್ಕೊಳ್ಳಲ್ಲ, ಎಲ್ಲದಕ್ಕೂ ಹೆಸಿಟೇಟ್ ಮಾಡ್ತಾರೆ. ಬಟ್ ಎಷ್ಟು ಸರ್ವಿಸ್ ಮಾಡ್ತಾರೆ ಅಂದರೆ ಅಷ್ಟು ಸರ್ವಿಸ್ ಮಾಡ್ತಾರೆ, ಅಷ್ಟು ಕನ್ಸೋಲ್ ಮಾಡ್ತಾರೆ. ನೀವು ಅಕಸ್ಮಾತ್ ಮಲಗಿಬಿಟ್ಟಿದ್ರು ಮಗುಗೆ ಯಾವ್ಯಾವ ಟೈಮ್ಗೆ ಏನೇನು ಕೊಡಬೇಕು, ಏನು ಮಾಡಬೇಕು. ಇದು ನನಗೆ ಆ್ಯಕ್ಚುಲಿ ಜಸ್ಟೇಷನಲ್ ಡಯಾಬಿಟೀಸ್ ಇದ್ದಿದ್ದರಿಂದ ಪಾಪುಗೆ 2 hours 3 hours ಬಂದು ನೋಡಿ ಈ ಥರ ಕಾಲಲ್ಲಿ ಪ್ರಿಕ್ ಮಾಡಿಬಿಟ್ಟು ಶುಗರ್ ಟೆಸ್ಟ್ ಮಾಡೋರು. ಸೊ ಅದನ್ನು ಅಷ್ಟೇ ರಾತ್ರಿ ಎಲ್ಲ ಮಾಡಬೇಕಿತ್ತು. ಅವ್ರು ನೈಟ್ ಬರ್ತಿದ್ದಿದ್ದು, ನೈಟ್ ಶಿಫ್ಟು. ಸೊ ಎಲ್ಲ ಬಂದು ಎಷ್ಟು ಚೆನ್ನಾಗಿ ಈ ಮಗು ನೋಡಿಕೊಂಡ್ರು ಅಂತ ಹೇಳಿದ್ರೆ ಅವ್ರ ಮಗುನೇ ಅನ್ನೋ ಥರ ನೋಡ್ಕೋತಾರೆ. ಸೊ ಟೈಮ್ ಟು ಟೈಮ್ ಬಂದು ಅವನಿಗೆ ಎಲ್ಲ ಮಾಡ್ತಿದ್ರು. ಸೊ ಅವರು ಆಸಮ್ ಅಂತಲೇ ಹೇಳ್ಬೋದು. ನಾನು ಗೂಗಲ್ ರಿವ್ಯೂನು ಅವ್ರ ಬಗ್ಗೆ ಕೊಡಬೇಕು. ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅವ್ರು ನಿಮ್ಮಿಂದ. ಒಂದು ಸ್ವೀಟ್ ಕೊಟ್ಟರು ಕಂಟಿನ್ಯೂಸ್ 3 days ಅವ್ರಿಗೆ ಹೇಳಿದ್ದೀವಿ, ಒಂದು ಸ್ವೀಟು ತೊಗೊಂಡಿಲ್ಲ ಅವರು. ನನಗೂ ಅಷ್ಟೇ, ಲೈಕ್ ಆಫ್ಟರ್ ಸಿಸರಿಯನ್ ಬಾತ್ ಕೊಡ್ತಾರಲ್ವ ನಮಗೆ, ಅಂದರೆ ಬ್ಲೀಡಿಂಗ್ ಎಲ್ಲ ಆಗ್ತಿರತ್ತೆ. ಬಟ್ ಆವಾಗ್ಲೂ ಒಂಚೂರು ಹೆಸಿಟೇಟ್ ಮಾಡ್ಕೊಳ್ತೀರ. ಎಷ್ಟು ಚೆನ್ನಾಗಿ ಬಾತ್ ಕೊಟ್ಟರು, ಅಷ್ಟು ಚೆನ್ನಾಗಿ ಸರ್ವಿಸ್ ಮಾಡಿದ್ರು. ಎಷ್ಟು ಚೆನ್ನಾಗಿ ಮಾಡಿದ್ರಿ ಅಂತೆಲ್ಲ ಏನೇನೋ ಹೇಳಿದ್ರೆ ಅದು ನಮ್ಮ ಕೆಲಸ ಅಂತ ಹೇಳ್ತಾರೆ. ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡೋ ಇಷ್ಟು ಜನ ಸಿಸ್ಟರ್ಸಲ್ಲಿ ನೋಡಿದ್ರಲ್ಲಿ ಆ ಸಿಸ್ಟರ್ ತುಂಬ ಸೂಪರ್ ಅಂತಲೇ ಹೇಳ್ಬೋದು. ಸೊ ನನ್ನ ಮಗ ಮಲಗಿದ್ದ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಗ್ಲಿಂಪ್ ತೊಗೊಂಡೆ. ಆದಷ್ಟು ಬೇಗ ಮುಖ ರಿವೀಲ್ ಮಾಡ್ತೀನಿ. ಸೊ ಮುಖನ ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತಿಲ್ಲ ನಾನು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು ಬ್ರೇಕ್ಫಾಸ್ಟ್. ಸೇಮ್ ಅದೇ ಥರ ರೊಟೀನ್ ಆಗುತ್ತೆ. ಮಿಲ್ಕ್ ತೊಗೊಂಬಂದು ಕೊಡ್ತಾರೆ 6 o'clock 6:30 ಹಂಗೆ. ಆಮೇಲೆ 8 o'clock ಹಂಗೆ ನನಗೆ ಪೊಂಗಲ್ ತೊಗೊಂಬಂದು ಕೊಟ್ಟರು. ಸೊ ಮತ್ತೆ ಮಧ್ಯ ಬರ್ತಿದ್ದಾರೆ, ಅಥವಾ ಆಮೇಲೆ ಮಿಲ್ಕ್ ಕೊಟ್ಟಿರು ಅನಿಸುತ್ತೆ. ಅವತ್ತು ಬ್ರೇಕ್ಫಾಸ್ಟ್ ಆದಮೇಲೆ ಮಿಲ್ಕ್ ಕೊಟ್ಟಿರಬೇಕು, ಇಲ್ಲ ನಾನು ವೀಡಿಯೋನ ಉಲ್ಟಂ ಪಲ್ಟ ಹಾಕಿರಬೇಕು. ನೋಡಿ ಈ ಥರ ಆನ್ ಟೈಮ್ ಎಲ್ಲ ರೂಮ್ಗೂ ಅವರೇ ಸರ್ವಿಸ್ ಕೊಟ್ಬಿಡ್ತಾರೆ. ತೊಗೊಂಬಂದು ಸರ್ವ್ ಮಾಡಿದ್ರು. ಮಿಲ್ಕಾ ಅಥವಾ ಗಂಜಿನ ಅದು ನೋಡಬೇಕು. ಮತ್ತು ಹಿಂದಿನ ದಿನನೇ ಹೇಳಿದ್ದ ಅವನು, ನೆಕ್ಸ್ಟ್ ಡೇ ಗೋಧಿ ದೋಸೆ ಕೊಡಲ್ಲ ಬಿಡಿ, ರಾಗಿ ದೋಸೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಜೆಸ್ಟೇಷನಲ್ ಡಯಾಬಿಟೀಸ್ ಇದ್ದಿದ್ದ ಕಾರಣ ರೈಸ್ ಕೊಡ್ತಿರಲಿಲ್ಲ, ನೆಕ್ಸ್ಟ್ ಡೇ ರಾಗಿ ದೋಸೆ ಕೊಟ್ಟರು. ಬೇಬಿ ಫಾದರ್ ಹಿ ಈಸ್ ಯೆಟ್ ಟು ಕಮ್. ಹಾಂ, ಡೋಂಟ್ ನೋ, ಮೇ ಬಿ ಟುಡೇ ಆರ್ ಟುಮಾರೋ. Yeah, I'll let you know. Till what time you will be here? Shoot is complete. Yeah, till 3 o'clock. 3:30. I will let you know. You can. So many shoots I'm scheduling, that's why. Okay. Yeah. Okay. Then schedule for today. 1 o'clock will do. No, I just want to get him dressed and all. That is 1 one. o'clock.
What is the 2 time? hours. 11:30 time. That is what my husband is on the way still. Okay. You keep it at With your dress, only 2-3 photos only. I know. But we have not yet bought new dress for him. As there is a ritual, we are giving him old dress only, keeping him. So, hmm. So yeah, around 2 o'clock. 2 o'clock one more shooting incident. 3 o'clock one more. So many babies are there. 9 babies are there. That's why. Okay then. 1 o'clock fix. So you will do according to theme wise or just wrap it or just normal photo? Normal means, you know the packages, right? No, I don't want package. I want only complimentary one. I didn't. Complimentary one with your dress only one photo, one frame only will get, no soft copies. Okay. In that, only baby's photo with your dress. Okay. Fine. Then later I will talk about package. Now I want only the complimentary what hospital is. Today you want complimentary only. Yeah. After, That is what I will speak with you people. today only you will speak me. No, I will come for photo shoot. No, then you will be available to speak, right? Yeah. I will discuss with my husband and talk to you. 1 o'clock. Yeah. Thank you. ಸೊ ಫೋಟೋಶೂಟ್ ಹೇಗಾಯಿತು ಏನು ಅಂತ ಹೇಳೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೋತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕ್ತಾ ಇರೋ ವೀಡಿಯೋಸ್ ನಿಮಗೆ ಫಸ್ಟ್ ಕಾಣುತ್ತೆ. ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.